ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದಂತ ಒಂದು ಇಂಪಾರ್ಟೆಂಟ್ ಮಹಾವಾಸ್ತು ಆಸ್ಪೆಕ್ಟ್ ಅಥವಾ ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸುಮಾರು ಜನ ಈಗಲೂ ಸರಳ ವಾಸ್ತುನ ಫಾಲೋ ಮಾಡ್ತಾರೆ. ಸರಳ ವಾಸ್ತು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸರಳ ವಾಸ್ತು ಅಂತ ಹೇಳಿದ್ರೆ ತುಂಬ ಸಿಂಪಲ್ಲಾಗಿ ಯಾರು ಬೇಕಾದರೂ ಫಾಲೋ ಮಾಡ್ಬೋದು ಅನ್ನೋ ಒಂದೇ ಉದ್ದೇಶಕ್ಕೆ ಎಷ್ಟೊಂದು ಜನ ಅದು ಈ ಸರಳ ವಾಸ್ತುಲಿ ಏನಿದೆಯೋ ಅದನ್ನ ಬಿಟ್ಟು ಇನ್ನೂ ಜಾಸ್ತಿ ತಿಳ್ಕೊಳಕ್ಕೆ ಟ್ರೈನೇ ಮಾಡ್ತಾ ಇಲ್ಲ. ಮೈನ್ ಡಿಫ್ರೆನ್ಸ್ ಏನಪ್ಪ ಸರಳ ವಾಸ್ತು ಮಹಾವಾಸ್ತು ಅಂತ ಹೇಳಿದ್ರೆ, ಸರಳ ವಾಸ್ತುಲಿ 4 ಡೈರೆಕ್ಷನ್, ಓಕೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಷ್ಟೇ. ಸೊ ಪೂರ್ವದಲ್ಲಿ ಅಥವಾ ಉತ್ತರದಲ್ಲಿ ನಿಮ್ಮ ಮುಖ್ಯ ದ್ವಾರ ಬರಬೇಕು, ದಕ್ಷಿಣದಲ್ಲಿ ನಿಮ್ಮ ಅಡುಗೆ ಮನೆ ಅಥವಾ ಕಿಚನ್ ಇರಬೇಕು. ಈ ರೀತಿ ಒಂದು 3-4 ವಿಷಯ ಬಿಟ್ಟರೆ ಅದರಲ್ಲಿ ಬೇರೆ ಏನೂ ಸಿಗೋದಿಲ್ಲ ನಿಮಗೆ. ಸೊ ಒಂದು ತುಂಬ ಇಂಪಾರ್ಟೆಂಟ್ ಮಿಸ್ಟೇಕ್, ತಪ್ಪು ಮಾಡ್ತಿರೋದು ಏನಪ್ಪ ಅಂತ ಹೇಳಿದ್ರೆ, ಈ ಸರಳ ವಾಸ್ತು ಪ್ರಕಾರ ಎಷ್ಟೊಂದು ಜನ, ನೀವು ಗೂಗಲ್ ಮಾಡಿದ್ರೂ ಸಿಗುತ್ತೆ, ಟೈಪ್ ಮಾಡಿ ಕನ್ನಡ ಅಥವಾ ಇಂಗ್ಲೀಷಲ್ಲಿ, ನೈಋತ್ಯ ಅಂದರೆ ಸೌತ್ ವೆಸ್ಟ್ ಅಂತ ಹೇಳಿದ್ರೆ ದಕ್ಷಿಣ ಮತ್ತು ಪಶ್ಚಿಮ, ಇದು ಎರಡರ ಮಧ್ಯ ನೈಋತ್ಯ ಬರುತ್ತಲ್ಲ, ನೈಋತ್ಯ ದಿಕ್ಕಿನಲ್ಲಿ ಮುಖ್ಯ ಬಾಗಿಲು ಅಥವಾ ಮೇನ್ ಎಂಟ್ರೆನ್ಸ್ ಇರ್ಬೋದಾ ಅಂತ ಎಷ್ಟೊಂದು ನಿಮಗೆ ಏನೋ ಪೋಸ್ಟ್ಗಳಲ್ಲಿ ಇರ್ಬೋದು, ಇದ್ರೆ ಒಳ್ಳೇದು ಅಂತೇಳಿ ರೆಸ್ಪಾನ್ಸ್ ಬರುತ್ತೆ. ಇದನ್ನ ನೋಡಿದಾಗ ಆಕ್ಚುಲಿ ಐ ವಾಸ್ ಶಾಕ್. ಯಾಕೆ ಅಂತ ಹೇಳಿದ್ರೆ, ಇದೇ ಸರಳ ವಾಸ್ತು ಪ್ರಕಾರ ಇದೇ ನೈಋತ್ಯನ ಕುಬೇರ ಮೂಲೆ ಅಂತಾರೆ. ಸೊ ಕುಬೇರ ಮೂಲೆನೂ ಅಂತಾರೆ, ಪ್ಲಸ್ ಸರಳ ವಾಸ್ತು ಪ್ರಕಾರ ಇದೇ ನೈಋತ್ಯ ಡೈರೆಕ್ಷನ್ ಅಲ್ಲಿ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇರಬೇಕು, ತುಂಬಾ ಭಾರ ಇರಬೇಕು, ಅದರ ಕೆಳಗಡೆ ಏನು ಅಗಿಬಾರ್ದು, ತುಂಬ ಸ್ಟ್ರಾಂಗ್ ಇರಬೇಕು ಅಂತಲೂ ಹೇಳ್ತಾರೆ. ಸೊ ಯೋಚನೆ ಮಾಡಿ, ತುಂಬ ಸ್ಟ್ರಾಂಗ್ ಇರಬೇಕು, ಅದ್ರ ಕೆಳಗಡೆ ಏನು ಅಗಿಬಾರ್ದು, ಅದು ಲೂಸ್ ಇರಬಾರ್ದು, ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇದ್ರೆ ಒಳ್ಳೇದು, ಭಾರ ಇದ್ರೆ ಒಳ್ಳೇದು, ಎಲ್ಲಿ ನೈಋತ್ಯದಲ್ಲಿ ಅಂತ ಹೇಳೋ ಸರಳ ವಾಸ್ತು ಅದೇ ಡೈರೆಕ್ಷನಲ್ಲಿ ಬಾಕ್ಲು ಅಂದರೆ ಮುಖ್ಯ ದ್ವಾರ ಮೇನ್ ಎಂಟ್ರೆನ್ಸ್ ಇರಬಹುದು ಅಂತಾರೆ. ಹೆಂಗೆ ನೋಡಿ ಕಾಂಟ್ರಡಿಕ್ಷನ್, ಹೌ ಇಸ್ ಇಟ್ ಪಾಸಿಬಲ್? ಸೊ ಲೂಸೇ ಇರಬಾರ್ದು, ಎಂಟೈರ್ ಡೋರೇ ಓಪನ್ ಆಗೋಯ್ತು ಇವಾಗ. ಸೊ ಮಹಾವಾಸ್ತು ಪ್ರಕಾರ ನೈಋತ್ಯ ದಿಕ್ಕಿನಲ್ಲಿ ಅಂದರೆ ಸೌತ್ ವೆಸ್ಟಲ್ಲಿ ಏನಾದರೂ ನಿಮ್ಮ ಮೇನ್ ಎಂಟ್ರೆನ್ಸು ಅಂದರೆ ಮೇನ್ ಬಾಕ್ಲು, ನೀವು ಓಡಾಡೋ ಮೇನ್ ಬಾಕ್ಲು ಇತ್ತು ಅಂತ ಹೇಳಿದ್ರೆ ಇದು 100% ನಿಮಗೆ ಒಳ್ಳೇದು ಆಗೋದಿಲ್ಲ. ನಾನು ಹೇಳ್ತಿರೋದು ವಿತ್ ಎಕ್ಸಾಂಪಲ್ಲು, ವಿತ್ ಎಕ್ಸ್ಪೀರಿಯನ್ಸು. ನನ್ನ ಎಷ್ಟೊಂದು ಜನ ಕ್ಲೈಂಟ್ಸೇ ಇದ್ದಾರೆ, ಎಲ್ಲಿ ಈ ರೀತಿ ನೈಋತ್ಯದಲ್ಲಿ ಮೇನ್ ಎಂಟ್ರೆನ್ಸ್ ಇರುತ್ತೆ ಅಲ್ಲಿ ವಾಸವಾಗಿರೋರು ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ, ಪ್ಲಸ್ ನಾನು ನೋಡಿರೋ ಪ್ರಕಾರ ಹೇಳೋದು ಅಂತ ಹೇಳಿದ್ರೆ, ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಬರೇ ಸಾಲ, ಬಡತನ, ಯಾವುದೇ ಕಾರಣಕ್ಕೆ ದುಡ್ಡು ನಿಮ್ಮ ಕೈಯಲ್ಲಿ ಬರೋದಿಲ್ಲ. ಯಾಕಂದರೆ ಸರಳ ವಾಸ್ತು ಪ್ರಕಾರನೇ ನೀವು ತೊಗೊಂಡ್ರು ಕುಬೇರ ಮೂಲೆ, ಸೊ ಬಾಕ್ಲು ತೆಗಿತು ಅಂದರೆ ಕುಬೇರ ಹೊರಗಡೆ ಹೋದಂಗೆ, ದುಡ್ಡು ಹೊರಗಡೆ ಹೋದಂಗೆ. ಓಕೆ, ಸೊ ಯಾವುದೇ ಕಾರಣಕ್ಕೆ ನೈಋತ್ಯದಲ್ಲಿ ಮೇನ್ ಎಂಟ್ರೆನ್ಸ್ ಇದ್ದರೆ ಆ ಮನೆಯಲ್ಲಿ ನೀವು ಇರಬಾರ್ದು, ವಾಸವಾಗಿರಬಾರ್ದು. ಅಥವಾ ಹೊಸ ಮನೆಯನ್ನು ನೋಡ್ತಿದ್ರೆ ಅಂಥ ಮನೇನ ಆದಷ್ಟು ಒಪ್ಕೋಬೇಡಿ. ಓಕೆ, ಇದರಿಂದ ನಾನು ಹೇಳಿದಾಗೆ ಜೀವನದಲ್ಲಿ ಎಸ್ಪೆಷಲಿ ಫೈನಾನ್ಸ್, ದುಡ್ಡಿಗೆ ಸಂಬಂಧಪಟ್ಟಾಗೆ ತುಂಬ ತೊಂದರೆ ಆಗುತ್ತೆ. ನೀವೆಷ್ಟೇ ಕಷ್ಟಪಟ್ಟರು ಕೈಯಲ್ಲಿ ದುಡ್ಡು ಉಳಿಯಲ್ಲ, ಬರೇ ಸಾಲ. ಓಕೆ, ಸೊ ಹಾಗಾಗಿ ನೈಋತ್ಯದಲ್ಲಿ ಮುಖ್ಯ ಬಾಗಿಲು ಅಥವಾ ಮೇನ್ ಡೋರು ಇರಬಾರ್ದು. ಸೊ ಇನ್ನು ಎಲ್ಲಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ವಿಡಿಯೋಸ್ ಮಾಡ್ತೀನಿ, ಬಟ್ ಸಿಂಪಲ್ಲಾಗಿ ಇಲ್ಲಿ ಒಂದು ಸ್ವಲ್ಪ ಹೇಳ್ತೀನಿ ನಿಮಗೆ. ಪ್ರತಿಯೊಂದು ದಿಕ್ಕಿನಲ್ಲೂ ಅಂದರೆ ನಾವು ಮಹಾವಾಸ್ತು ಪ್ರಕಾರ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲೂ ಒಂದೊಂದು ದಿಕ್ಕಿಗೂ ಮತ್ತೆ 8 ಸಬ್ ಎಂಟ್ರೆನ್ಸಸ್ ಮಾಡ್ತೀವಿ. ಅಂದರೆ ಈಗ ಉತ್ತರ ಅಂತ ತಗೊಳ್ಳೋಣ, ಇಲ್ಲಿಂದ ಇಲ್ಲಿವರೆಗೂ ಉತ್ತರನೇ. ಓಕೆ, ಬಟ್ ಇದರಲ್ಲಿ 8 ಡಿವೈಡ್ ಮಾಡ್ತೀವಿ ನಾವು, 8 ಮೇನ್ ಬಾಕ್ಲುಗಳು ಬರುತ್ತೆ. ಅದೇ ರೀತಿ ಬೇರೆ 3 ಡೈರೆಕ್ಷನ್, ಓಕೆ, 8 ಡೋರು ಅಂದರೆ ಒಟ್ಟು 32 ಡೋರ್ ಇಡ್ಬೋದು ನೀವು. ಆ 32 ಡೋರಲ್ಲಿ ಒಂದು 7 ಇಂದ 8 ಡೋರ್ಗಳು ಮಾತ್ರ ಅಂದರೆ ಎಂಟ್ರೆನ್ಸಸ್ ಮಾತ್ರ ನಿಮಗೆ ಒಳ್ಳೇದು ಮಾಡುತ್ತೆ. ಫಾರ್ ಎಕ್ಸಾಂಪಲ್ಲು ಈಗ ನಾರ್ತ್ ತೊಗೊಂಡ್ರೆ ಮಧ್ಯದಲ್ಲಿ ಅದನ್ನು ನಾವು N5 ಅಥವಾ N3, N4 ಅಂತೆಲ್ಲ ಕರಿತೀವಿ. ಇದೇ ರೀತಿ ಸೌತಲ್ಲಿ 1-2, ವೆಸ್ಟಲ್ಲಿ 1-2, ಈಸ್ಟಲ್ಲಿ 2 ಅಥವಾ 3, ಈ ರೀತಿ ಕರೆಕ್ಟಾಗಿ ನೀವು ಎಲ್ಲಿ ಬರುತ್ತೆ ಅನ್ನೋದನ್ನು ಕಂಪಾಸ್ನ ಮಧ್ಯದಲ್ಲಿ ಅಂದರೆ ಬ್ರಹ್ಮಸ್ಥಾನದಲ್ಲಿ ಇಟ್ಟು ನೋಡಿ, ಆಮೇಲೆ ನೀವು ಮುಖ್ಯ ದ್ವಾರ ಕರೆಕ್ಟ್ ಇದೆಯಾ ಇಲ್ವಾ, ಮೇನ್ ಎಂಟ್ರೆನ್ಸ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡಿ ಯಾವತ್ತೂ ಮನೆ ತಗೊಳ್ಳಿ. ಅದು ಬಾಡಿಗೆ ಆಗಿರ್ಬೋದು, ಲೀಸ್ಗಾಗಿರ್ಬೋದು, ಸ್ವಂತಕ್ಕಾಗಿರ್ಬೋದು, ಮುಖ್ಯ ದ್ವಾರ ತುಂಬ ಇಂಪಾರ್ಟೆಂಟು. ಅದು ಕರೆಕ್ಟಾಗಿ ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ತುಂಬ ಕಷ್ಟಪಡ್ತೀರಾ. ಈ ವಿಡಿಯೋದಲ್ಲಿ ನಾನು ಹೇಳಿದಾಗೆ ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೆ ಮುಖ್ಯ ದ್ವಾರ ಇರಬಾರ್ದು. ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಹಾವಾಸ್ತುಕ್ಕೆ ಸಂಬಂಧಪಟ್ಟಿದ್ದು
ಇನ್ನೂ ಏನೇನು ಇರಬೇಕು ಏನೇನು ಇರಬಾರ್ದು ಎಲ್ಲ ಹೇಳ್ತೀನಿ. ಸೊ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊಲ್ಯೂಷನ್ಸ್ ವಿತ್ ಸಾತ್ವಿಕ್. ಆಲ್ ದ ಬೆಸ್ಟ್.